ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಈ ಸಂಚಿಕೆ ಆರಂಭದಲ್ಲಿ 2 ಘಟನೆಗಳು ನಡೆಯುತ್ತೆ. ಆ ಘಟನೆಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಭೂಮಿ ಕಾಲು ಸರಿ ಹೋಗಬೇಕು ಅಂತ ಹೇಳಿಬಿಟ್ಟು ಟ್ರೀಟ್ಮೆಂಟ್ ಮಾಡ್ತಿರ್ತಾರಲ್ಲ ನಮ್ಮ ನಚ್ಚಿಯವರು. ಸೊ ಹಾಗೆ ಸ್ವಲ್ಪ ವಾಕ್ ಎಲ್ಲ ಮಾಡಬೇಕು ಅಂತ ಹೇಳಿರ್ತಾರೆ. ಇಲ್ಲಿ ನಮ್ಮ ಸತ್ಯಣ್ಣ ಅವ್ರು ನೋಡಿದ್ರೆ ಅಜಿತ್ಗೆ ಪ್ರೀತಿ ಹೇಳ್ಕೊಳ್ಳೋಕ್ಕೆ ಬೇಡ ಅಂತ ಹೇಳ್ತಾರೆ. ಹಾಗಾದರೆ ಏನು ಮಾಡು ಅಂತಿ ಸತ್ಯಣ್ಣ? ಮನಸ್ಸಲ್ಲೇ ನನ್ನ ಪ್ರೀತಿನ ಬಚ್ಚಿಟ್ಕೊಂಡ್ಬಿಡಲ್ಲ, ಮತ್ತು ಭೂಮಿಗೆ ನಾನು ಪ್ರೀತಿಸ್ತೀನಿ ಅನ್ನೋದಾದರೆ ಹೇಗೆ ಅರ್ಥ ಆಗಬೇಕು ಹೇಳು ಸತ್ಯಣ್ಣ ಅಂತಂದಾಗ, ನೋಡು ಅಜಿತ, ಅದು ಪ್ರೀತಿ ಅಂತಂದರೆ ನೀನು ಕಾಂಟ್ರಾಕ್ಟ್ ಮದುವೆ ಮಾಡ್ಕೊಂಡಿದ್ಯಾ, ಅವಳಿನ ಕಾಂಟ್ರಾಕ್ಟ್ ಎಂಟಿ ಅಂದ ತಕ್ಷಣ ಅವಳೇ ನಿನಗೆ ಪ್ರೀತಿ ಹೇಳಬಾರ್ದು ಅಂತ ಏನು ಇಲ್ವಲ್ಲ. ನೋಡು, ನಾನೊಬ್ಬ ಬ್ರಹ್ಮಚಾರಿಯಾಗಿ ಪ್ರೀತಿ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲದೇ ಇರ್ಬೋದು, ಆದರೆ ನಿನಗೆ ಗೊತ್ತು ತಾನೆ, ಸಾಹಿತ್ಯನ ಎಷ್ಟು ಪ್ರೀತಿಸ್ತೀಯಾ, ಮನೆಯವ್ರನ್ನ ಎಷ್ಟು ಪ್ರೀತಿಸ್ತೀಯಾ, ನನ್ನನ್ನು ಎಷ್ಟು ಪ್ರೀತಿಸ್ತೀಯಾ ಅನ್ನೋದು ನನಗೆ ಗೊತ್ತು. ಅದೇ ರೀತಿ ಭೂಮಿನೂ ಕೂಡ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀಯಾ ಅನ್ನೋದು ಕೂಡ ನನಗೆ ಗೊತ್ತು. ಆದರೆ ನಾನು ಹೇಳ್ಬೇಡ ಅಂತ ಹೇಳ್ತಿರೋ ಉದ್ದೇಶನೇ ಬೇರೆ. ಅವಳು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕಲ್ವಾ? ಹೆಂಗೂ ಆಗ್ಬೋದಲ್ಲ, ಅವಳು ಕೂಡ ನಿನ್ನ ಅವಳ ಪ್ರೀತಿನ ನಿನ್ನ ಹತ್ರ ಹೇಳ್ಕೊಬೋದಲ್ಲ ಅಂದಾಗ ಭೂಮಿನ ಹಣ್ಣ ಸತ್ಯಣ್ಣ, ಭೂಮಿ ಬಂದು ನನ್ನ ಹತ್ರ ಪ್ರೀತಿ ಹೇಳ್ಕೊಳ್ತಾಳ, ಅದು ಹೇಗೆ ಸಾಧ್ಯ ಸತ್ಯಣ್ಣ ಅಂತ ಹೇಳಿದಾಗ, ಯಾಕಾಗಲ್ಲ, ಆಗ್ಬೋದು ಅಂತ ಹೇಳ್ತಾರೆ. ಸರಿ ಸತ್ಯಣ್ಣ, ಈಗೇನು ಮಾಡು ಅಂತೀರಾ ಅಂದಾಗ, ಸ್ವಲ್ಪ ದಿನ ನೋಡೋಣ, ತಾಳೋಣ. ಸೊ ಆಮೇಲೆ ಅವಳೇ ಬಂದು ಹೇಳಿಲ್ಲ ಅಂತಂದರೆ ಅದಕ್ಕೇನು ಅಂತ ಮುಂದಿನ ದಾರಿನ ನೋಡೋಣ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಅವರು ಹೇಳ್ತಾರೆ. ಅದಕ್ಕೆ ಅಜಿತ್ ಅವರು ಒಪ್ಪಿಗೆ ಕೂಡ ಕೊಡ್ತಾರೆ. ಇನ್ನು ವಾಕ್ ಮಾಡಿಸ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಕೇರ್ ಮಾಡ್ತಾ ಇರ್ತಾರೆ. ಸೊ ಕೇರ್ ಮಾಡ್ತಿರ್ಬೇಕಾದ್ರೆ ಅವಳಿಗೆ ಸ್ಪೋರ್ಟಿವ್ ಆಗಿ ಮತ್ತು ಏನಪ್ಪ ಅಂತಂದರೆ ಮಾರ್ಗದರ್ಶನ ಕೂಡ ಮಾಡ್ತಾ ಇರ್ತಾರೆ. ಮೋಟಿವೇಶನ್ ಥರ ಹೇಳ್ತಾ ಇರ್ತಾರೆ ಅವಳಿಗೆ, ನೀನು ಹೀಗೆ ಮಾಡಿದ್ರೆ ಹೇಗೆ ನಡಿಬೇಕು ಮಾಡಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಅವನ್ನ ಹೇಳ್ಕೊಡ್ತಾರೆ. ಇನ್ನು ಬ್ಯಾಂಡೇಜ್ ಕೂಡ ಬಿಸ್ತಾರೆ ನಮ್ಮ ನಚ್ಚಿಯವರು. ಮೈದು ಗಾಯ ಆಗಿಬಿಟ್ಟಿದೆ ಮೈದು ಅಂತ ಹೇಳ್ತಾಳೆ. ಅಯ್ಯೋ ಅದಕ್ಕೆ ನಿಮ್ಗೆ ಗೊತ್ತಾ, ಏನಿಲ್ಲ, ಎಲ್ಲ ಗಾಯ ಒಣಗೋಗ್ಬಿಟ್ಟಿದೆ, ಒಂಚೂರು ಅಷ್ಟೇ ಕಲೆ ಉಳ್ಕೊಂಡಿದೆ ಅಷ್ಟೇ. ಅದಕ್ಕೆ ಒಂದು ಆಯಿಂಟ್ಮೆಂಟ್ ಕೊಡ್ತೀನಿ, 7 ದಿನ ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ಸ್ ಹಚ್ಬಿಡಿ, ನಿಮ್ಮ ಗಾಯ ಎಲ್ಲ ವಾಸಿಯಾಗಿ ಹೋಗ್ಬಿಡುತ್ತೆ, ಸರಿನಾ ಅಂತ ಹೇಳ್ತಾರೆ. ಸರಿ ಮೈದು ಅಂತ ಹೇಳ್ತಾಳೆ. ಇನ್ನು ಅಪ್ಪುದವಳು ಫುಲ್ಲು ಗಾಬರಿಯಿಂದ ಫೋನ್ ಮಾಡ್ತಾಳೆ. ಇದೇ ಒಂದು ನ್ಯೂಸ್ ಏನಂತಂದರೆ, ಅಯ್ಯೋ ಅತ್ತೆ ಫೋನ್ ಇರ್ತಾ ಇಲ್ಲ, ಅಯ್ಯೋ ಅಂತ ಹೇಳ್ಬಿಟ್ಟು, ಯಾಕಂತಂದರೆ ಅಯ್ಯೋ ಅಂಜು, ದೇವಯಾನಿ ಅತ್ತೆನ ಯಾರೋ ಜೀಪಲ್ಲಿ ಹಾಕೊಂಡು ಹೇಳ್ಕೊಂಡು ಹೋಗ್ಬಿಟ್ರು, ಅಂಜು ಅಂದಾಗ, ಏನು ಹೇಳ್ತಿದ್ಯಾ ಅಪ್ಪು ನೀನು, ತಲೆ ಸರಿ ಇಲ್ವಾ ನಿನಗೆ ಅಂದಾಗ, ಏನು ಹೇಳ್ತಿದ್ಯಾ, ನಿಜ ನನ್ನ ಕಣ್ಣಿದ್ರೇ ಅತ್ತೆ ಥರನೇ ಸೀರೆ ಉಟ್ಕೊಂಡಿದ್ದಾಳೆ, ಅತ್ತೆ ಥರನೇ ಇದ್ದಾಳೆ ಅಂತ ಹೇಳ್ಬಿಟ್ಟು, ಅಯ್ಯೋ 1 ನಿಮಿಷ ಇರು ಅಪ್ಪು, ನಿನಗೇನೋ ಆಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಕಾಲ್ ಮಾಡಿ ದೇವಯಾನಿ ಮುಖನ ತೋರಿಸ್ತಾಳೆ. ಅದೇಗೆ ಸಾಧ್ಯ, ಇಲ್ಲ ಅದು ಅತ್ತೆ ಥರನೇ ಡ್ರೆಸ್ ಹಾಕೊಂಡಿರ್ತಾಳೆ, ಹೇಗೆ ಅಂತ ಹೇಳ್ಬಿಟ್ಟು ಫುಲ್ಲು ಶಾಕ್ ಆಗ್ತಾಳೆ ಅಪ್ಪು. ಇಲ್ಲೇನೋ ದೇವಯಾನಿ ಮತ್ತು ಅಂಜು ಡಬಲ್ ಗೇಮ್ ಮಾಡ್ತಿದ್ದಾರಾ, ಅಥವಾ ದೇವಯಾನಿ ಥರ ಇರೋ ಆ ಎಮ್ಮ ಕೂಡ ಇಬ್ಬರು ಸೇಮ್ ಡ್ರೆಸ್ ಹಾಕೊಂಡು ಅದೇನೋ ಆಡ್ತಾ ಇದ್ದಾರೆ, ಅದು ಏನು ಆಟಗಳು ಆಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಈ ಅಪ್ಪುಗಂತೂ ಫುಲ್ಲು ತಲೆ ಕೆಟ್ಟಂಗಾಗಿದೆ. ಇದು ನನ್ನ ಭ್ರಮೆನ, ಅಥವಾ ಪ್ರಪಂಚದಲ್ಲಿ ಒಬ್ಬರು ಥರ ಇನ್ನೊಬ್ರು ಇರ್ತಾರೆ ಅಂತ ಹೇಳ್ತಾರಲ್ಲ ಅದಾ ಅಂತ ಹೇಳ್ಬಿಟ್ಟು ಈ ಅಪ್ಪು ತಲೆ ಕೆಡಿಸ್ಕೊಂಡಿದ್ದಾಳೆ. ಈ ಕಡೆ ಭೂಮಿಗೆ ಪೋಸ್ಟಿಂಗ್ ಆಗಿರುತ್ತೆ. ಪೋಸ್ಟಿಂಗ್ ಆದಾಗ ಏನಾಗುತ್ತೆ ಅಂತಂದರೆ ಲೆಟ್ರ್ ಬರ್ತದೆ. ಲೆಟ್ರ್ ಬಂದಾಗ ಎಲ್ಲರೂ ಲೆಟ್ರ್ ಬಂತು ಅಂತ ಹ್ಯಾಪಿ ಆಗ್ತಾರೆ. ಹ್ಯಾಪಿ ಆದಾಗ ಅಯ್ಯೋ ಏನಿದೆಯೋ ಅದರಲ್ಲಿ ಹೇಳು ಅಂದ ತಕ್ಷಣ ಅಯ್ಯೋ ಎಲ್ಲರನ್ನೂ ಕರೀತಾರೆ. ಭೂಮಿಗೆ ದೇವ್ರಿಗೆ ನನಗೂ ಕೇಳಿಲ್ವಾ, ಭೂಮಿಗೆ ಇಲ್ಲೇ ಪೋಸ್ಟಿಂಗ್ ಆಗಲಿ ಅಂತ ಅಂದ್ಕೊಂಡೆ, ಅಯ್ಯೋ ಏನಿದು ಎತ್ತಿದೆ ಅಂತ ಹೇಳ್ಬಿಟ್ಟು ಒಂದೇ ಸಮ ಎಲ್ಲರೂ ಗೊತ್ತಲ್ಲ ಸಂಗೀತಮ್ಮನವರು ಬಡ ಅಂತ ಬಡ್ಕೋತಾ ಇರ್ತಾರೆ. ಸೊ ಈ ಕಡೆ ಶ್ರವಣ, ಯಾರಿಗಾದ್ರೂ ನನಗೆ ಗೊತ್ತಿದ್ದವ್ರ ಕೈಲೇ ಭೂಮಿನ ಈ ಕಡೆ ಟ್ರಾನ್ಸ್ಫರ್ ಮಾಡಿಬಿಡು ಅಂತ ಹೇಳ್ತಾರೆ. ಭಾಗ್ಯಮ್ಮ ನೋಡಿದ್ರೆ, ಅಯ್ಯೋ ಬೇಡ, ಈ ಕೆಲಸನೇ ಬೇಡ, ಅಳಿಯಂದ್ರನ್ನ ಬಿಟ್ಟು ಇವ್ರು ಬಿಟ್ಟು ಕುಟುಂಬನ ಬಿಟ್ಟು ಡ್ಯೂಟಿ ಮಾಡೋಕ್ಕೆ ಹೋಗೋದ, ಬೇಡವೇ ಬೇಡ ಅಂದಾಗ, ಭಾಗ್ಯಮ್ಮನವರು ಏನು ಹೇಳ್ತಿದ್ದೀರಾ ನೀವು, ಅದಕ್ಕೆ ಅವಳು ಅಷ್ಟು ಕಷ್ಟಪಟ್ಟು ಓದಿ ಪೊಲೀಸ್ ಆಗಿರೋದು, ಸ್ವಲ್ಪ ದಿನ ಎಲ್ಲ ಹಾಕಿದರೆ ಅಲ್ಲಿ ಮಾಡಲಿ, ಆಮೇಲೆ ನನಗೆ ಗೊತ್ತಿದ್ದವ್ರನ್ನ ಹಿಡಿದ್ಬಿಟ್ಟು ಅವಳನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡಿಸ್ಕೋತೀನಿ ಅಂತ ಶ್ರವಣ್ ಕೂಡ ಹೇಳ್ತಾರೆ. ಅಲ್ಲಿಗೆ ಸತ್ಯನ ಕೂಡ ಬರ್ತಾರೆ. ಏನು ನಡೆದಿದೆ, ಏನು ಸಮಾಚಾರ ಅಂತ ಅಂದಾಗ, ಈ ನೋಡು ಭೂಮಿಗೆ ಪೋಸ್ಟಿಂಗ್ ಆಗಿದೆ ಅಂತ ಬೇರೆಯವ್ರಿಗೆ ಅಂದಾಗ, ಅಯ್ಯೋ ಏನಾಯಿತು ಅಂತ ಕೇಳ್ತಾರೆ ಸತ್ಯಣ್ಣ. ಅಯ್ಯೋ ಎಲ್ಲರೂ ನಿಮ್ಮ ಅಷ್ಟಕ್ಕೆ ನೀವೇ ಯೋಚನೆ ಮಾಡಿದ್ರೆ ಹೇಗೆ, 1 ನಿಮಿಷ ತಾಳಿ ಅಂತ ಹೇಳ್ತಾರೆ. ಏನಾಯಿತು ಅಂದಾಗ, ಅತ್ತಿಗೆಗೆ ಇದೇ ಊರಿಗೆ ಪೋಸ್ಟಿಂಗ್ ಆಗಿದೆ, ಅದು ಅಣ್ಣನ ಸ್ಟೇಷನಲ್ಲೇ ಅಂದಾಗ ಫುಲ್ ಹ್ಯಾಪಿ, ಕುಣಿದಾಡ್ಬಿಡ್ತಾರೆ. ತರಲೇ ಬರ್ತಾ ಯಾಕೋ ನೀನು ತುಂಬ ಆಡ್ತಿದ್ಯಾ ಕಣೋ, ನಿಮ್ಮ ಅಪ್ಪನ ಥರ ಆಗಿದೆಯಾ ಅಂತ ಹೇಳ್ಬಿಟ್ಟು ಓಡಿಯೋಕ್ಕೆ ಬೆನ್ನಟ್ಟಿ ಹೋಗ್ತಾರೆ ನಮ್ಮ ಸಂಗೀತಮ್ಮನವರು. ಹಾಗಾದರೆ ಭೂಮಿ ನಿನಗೆ ಇಷ್ಟ ಆಗಲಿಲ್ವಾ, ಖುಷಿ ಆಗಲಿಲ್ವಾ, ಯಾಕೆ ಸಪ್ಪೆ ಇದೆಯಾ ಅಂದರೆ ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾಳೆ. ಸೊ ಎಲ್ಲರೂ ಮನೆಯವರು ಶಾಕ್ ಆಗ್ತಾರೆ. ಸೊ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.